ಎಲ್ರಿಗೂ ವಿಕಿಸ್ ಥಿಯೇಟರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾವ್ಸ್ ಕಿಚನಲ್ಲಿ ಒಳ್ಳೆ ಚರ್ಮುರಿ ಭಟ್ರು ಅವರು ಇವತ್ತು ಮಾಡಿ ತೋರಿಸ್ತಾರೆ. ಚರ್ಮುರಿ ಅಂದರೆ ಭಾರಿ ಎಲ್ರಿಗೂ ಇಷ್ಟ, ನನಗೆ ಸಹ ಇಷ್ಟ. ಸೊ ಇವತ್ತು ಭಟ್ರು ಯಾವ ರೀತಿಯಲ್ಲಿ ಚರ್ಮುರಿ ಮಾಡ್ತಾರೆ ಅಂತ ನೋಡೋಣ. ಹಾಗಾದ್ರೆ ಭಟ್ರನ್ನು ಕರೆಯುವ. ಭಟ್ರೆ, ಭಟ್ರೆ ಫುಲ್ ಜಾತ್ರೆ ಸ್ಟೈಲಲ್ಲಿ ಇದ್ದೀರಿ. ಅದೇ ಜಾತ್ರೆದು ಚರ್ಮುರಿ ಮಾಡುವ ಅಂತ. ಚರ್ಮುರಿ, ಓಕೆ ಓಕೆ. ಅದಕ್ಕೆ ಫುಲ್ ಸೆಟಪ್ ಫುಲ್ ಹಾಗೆ ಚರ್ಮುರಿ. ಚರ್ಮುರಿ ಸೆಟಪ್ ಜಾತ್ರೆ ಸ್ಟೈಲ್. ಓಕೆ, ಎಲ್ಲ ರೆಡಿ ಇದ್ದೀರಲ್ಲ? ನೋಡುವ ಭಟ್ರೆ. ಮೊದಲಿಗೆ ಅದಕ್ಕೆ ಎಂತೆಲ್ಲ ಸಾಮಗ್ರಿ ಬೇಕು ಅಂತ ನಾನು ತಿಳಿಸಿಕೊಡ್ತೇನೆ. ಚರ್ಮುರಿ ಮಾಡಲು ಬೇಕಾಗುವ ಸಾಮಗ್ರಿ: ಒಂದು ನೀರುಳ್ಳಿ 1 ಗಡ್ಡೆಯಷ್ಟು, ಟೊಮ್ಯಾಟೊ, ಕ್ಯಾರೆಟ್, ಲಿಂಬೆ ಒಂದು ಅರ್ಧದಷ್ಟು ಸಾಕು, ಮಂಡಕ್ಕಿ ಇದರಲ್ಲಿ ಸಹ ಊರಿದ್ದು ಬರ್ತದೆ, ಅದು ಸ್ವಲ್ಪ ಒಳ್ಳೆಯದು, ಮೆಣಸಿನ ಹುಡಿ, ಹುರಿದಿಟ್ಟ ಕಡಲೆ, ಕೊತ್ತಂಬರಿ ಸೊಪ್ಪು, ಹುಡಿ ಉಪ್ಪು, ತೆಂಗಿನ ಎಣ್ಣೆ. ಟೊಮೆಟೊವನ್ನು ಈ ರೀತಿ ಕಟ್ ಮಾಡುವ. ಈಗ ಕ್ಯಾರೆಟನ್ನು ತುರಿಯುವ. ದಂಟು ಬೇಡ, ನಮಗೆ ಎಲೆ ಮಾತ್ರ ಸಾಕು. ದಂಟು ಬಾಯಿಗೆ ಸಿಗ್ತದೆ ತುಂಡು, ಅದಕ್ಕೆ ದಂಟು ಬೇಡ, ಎಲೆ ಮಾತ್ರ ಸಾಕು. ಈಗ ಚರ್ಮುರಿ ಮಸಾಲೆ ಮಾಡುವ. ಮೊದಲಿಗೆ ನೀರುಳ್ಳಿ ಹಾಕುವ, ಟೊಮ್ಯಾಟೊ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು, ಮೆಣಸಿನ ಹುಡಿ. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಮಾಡ್ಬೋದು, ನಾನಿಷ್ಟು ಹಾಕ್ಕೊಳ್ತೇನೆ. ಕಡಲೆ, ತೆಂಗಿನ ಎಣ್ಣೆ 2 ಸ್ಪೂನಷ್ಟು, ಅರ್ಧದಷ್ಟು ಲಿಂಬೆ ಹುಳಿ. ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಆಗ್ತದೆ, ಈಗ ಮಾವಿನಕಾಯಿ ಸೀಸನ್ ಇಲ್ಲ, ಅದಕ್ಕೋಸ್ಕರ ನಾನು ಲಿಂಬೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಈಗ ಚಂದ ಮಿಕ್ಸ್ ಮಾಡುವ. ಮಸಾಲೆ, ಚರ್ಮುರಿ ಮಸಾಲೆ ರೆಡಿಯಾಗಿದೆ. ಈಗ ನಾವು 2 ಜನಕ್ಕೆ ಬೇಕಾಗುವಷ್ಟು ಮಾತ್ರ ಮಾಡುವ. ಸೊ ಅದಕ್ಕೆ ನಾನು 2 ಜನಕ್ಕೆ ಬೇಕಾಗುವಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೇನೆ, ಕುರ್ಲಾರಿ. ಸೊ 2 ಜನಕ್ಕೆ ಬೇಕಾಗುವಷ್ಟು ಮಸಾಲೆ ಹಾಕಿ ಇದನ್ನು ಮಿಕ್ಸ್ ಮಾಡುವ. ಮತ್ತು ಉಳಿದ ಮಸಾಲ ನೆಂಟರು ಬರುವಾಗ ಇಮಿಡಿಯೇಟ್ ಯಾರಾದರೂ ಬರ್ತಾರೆ ಆವಾಗ ಮಾಡಲಿಕ್ಕೆ ಆಗ್ತದೆ. ಆಗ ಕುರ್ಲಾರಿ ಜಾಸ್ತಿ ಕುರುಮಾಗಿ ಮಾಡಬೇಕಾದ್ರೆ ಲೇಟಾಗಿ ಹಾಗೆ ಮಾಡಬೇಕು, ಮಿಕ್ಸ್ ಮಾಡಿ. ಆವಾಗ ಮಾಡಿದರೆ ಮಾತ್ರ ಕ್ರಿಸ್ಪಿಯಾಗಿ ಬರ್ತದೆ. ಈಗ 2 ಜನಕ್ಕೆ ಬೇಕಾಗುವಷ್ಟು ಮಸಾಲೆ ನೋಡಿ, ಇಷ್ಟು 2 ಸಾಕು. ಮತ್ತು ಖಾರ ಬೇಕಾದರೆ ನೋಡಿ ಹಾಕುವ. ಮಂಡಕ್ಕಿ ಹಾಕುವ. ಕುರ್ಲರಿ ಇದರಲ್ಲಿ ಸಹ ಊರಿದ್ದು ಬರ್ತದೆ, ಸೂಪರ್ ಇರ್ತದೆ. ನಮಗೆ ಇಲ್ಲಿ ಸಿಕ್ಕಲಿಲ್ಲ, ಸೊ ನಾನು ಇದನ್ನು ತಗೊಂಡಿದ್ದೇನೆ. ಅದು ಬೇಗ ಇದು ಕ್ರಿಸ್ಪಿ ಒಳ್ಳೆ ಇರ್ತದೆ, ಬೇಗ ಇದಾಗೋದಿಲ್ಲ, ನೈಕಾಗೋದಿಲ್ಲ. ಜಟ್ಪಟ್ ಜಾತ್ರೆ ಸ್ಟೈಲ್ ಚರ್ಮುರಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲಿಗೆ ಹಾಕುವ. ಒಂದು ಟೇಸ್ಟ್ ಕೊಡುವ ಅವರಿಗೆ, ಹೇಗೆ ಉಂಟು ಅಂತ ಅವರು ಹೇಳಬೇಕು. ಜಟ್ಪಟ್ ಚರ್ಮುರಿ ಜಾತ್ರೆ ಸ್ಟೈಲಲ್ಲಿ ಮಾಡಿದ್ದು ರೆಡಿಯಾಗಿದೆ. ಈಗ ಇದನ್ನು ನೀವು ಟೇಸ್ಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ. ಎಸ್, ಹೇಗೆ ಯಾವ ಇದ್ದಾಗೇನೆ ತುಂಬ ಚೆನ್ನಾಗಾಗಿದೆ, ನೋಡಲಿಕ್ಕೆ ಕಣ್ಣಿಗೆ ಚೆನ್ನಾಗಾಗಿದೆ. ಇನ್ನು ಟೇಸ್ಟ್ ಮಾಡ್ತೇನೆ.
ನಾವಂದರೆ ಮನೆಯಲ್ಲಿ ಮಾಡುವಾಗ ನಾನು ಕ್ರಿಸ್ಪ್ ಜಾಸ್ತಿ ಉಳಿಬೇಕು ಅಂತ ಟೊಮೆಟೊ ಹಾಕುದಿಲ್ಲ. ಈಗ ಎಲ್ಲ ಅದಕ್ಕೆ ಬೇಕಾಗುವ ಸಾಮಗ್ರಿ ಬೇಕಲ್ಲ, ಎಲ್ಲ ಅವರು ಟೊಮೆಟೊ ಹಾಕಲಿಲ್ಲ ಅಂತ ವೀಕ್ಷಕರು ಹೇಳಬಾರ್ದು. ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿದೆ ಹಾಕಿ ಜಾತ್ರೆಯಲ್ಲಿ ತಿಂದಾಗೆ ತೋರಿಸಿದ್ದೇನೆ. ಜಾತ್ರೆಯಲ್ಲಿ ತಿಂದಾಗಿನೇ ಅದೇ ಜಾತ್ರೆಯಲ್ಲಿ ನೋಡಿ ನಾವು ತಿನ್ನುವಾಗ ಹೇಳ್ತೇವೆ ಅವರ ಹತ್ರ ಟೊಮೆಟೊ ಬಡ್ಚಿ ಅಂತ ಹೇಳಿ ನಾವು ಮಾಡಿಸ್ತೇವೆ ಹಾಗೆ. ಆದ್ರೆ ಇವತ್ತು ಮಾವಿನಕಾಯಿ ಇಲ್ಲ, ಸೊ ಲಿಂಬೆ ಹುಳಿ ಹಾಕಿ ನಾನು ತೋರಿಸಿದ್ದೇನೆ. ಸಿಂಪಲ್ ಆಗಿ ಮಾಡುದು ಜಾತ್ರೆ ಸ್ಟೈಲಲ್ಲಿ ಹೇಗೆ ಅಂತ ಅದನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಮನೆಯಲ್ಲಿ ಯಾರಿಗೂ ಮಾಡ್ಬೋದು ಆ ರೀತಿ ಮಸಾಲೆ ಮಾಡಿ ಇಟ್ಕೊಂಡ್ರೆ, ಇವತ್ತು ಮಾಡಿದರೆ ನಾಳೆ ಮಸಾಲೆಗೆ ಕುರ್ಲಾರಿಯನ್ನು ಮಿಕ್ಸ್ ಮಾಡಿ ಚರ್ಮುರಿಯನ್ನು ಮಾಡ್ಬೋದು. ಹೌದು, ನೀವು ಹೇಳ್ತೇನೆ ನಾನು ತಿಂತೇನೆ. ಫುಲ್ ಗಾಡಿ ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ವಾಚ್ ಮಾಡ್ತಿದ್ದೀರಿ ಎಲ್ರಿಗೂ ಧನ್ಯವಾದಗಳು.